ನಿಮ್ಮ ಹತ್ತಿರದ ರಿಲೇಟಿವಲ್ಲಿ ಅಥವಾ ನಿಮ್ಮ ತಾಯಿಗೆ ಯಾರಿಗಾದ್ರೂ ಮೆನೋಪಾಸ್ ಆಗಿರೋದು ನಿಮಗೆ ಗೊತ್ತಿದೆಯಾ? ಮೆನೋಪಾಸ್ ಅಂದರೆ ಏನು? ಮುಟ್ಟು ನಿಲ್ಲೋದನ್ನ ಮೆನೋಪಾಸ್ ಅಂತ ಹೇಳ್ತೀವಿ. ಅಂದರೆ 1 ವರ್ಷ ಮುಟ್ಟು ಆಗದೆ ಇದ್ದರೆ ಆಮೇಲೆ ಅವ್ರಿಗೆ ಮೆನೋಪಾಸ್ ಆಗಿದೆ ಅಂತ ಹೇಳ್ತೀವಿ. ಸೊ ಇದು 45 ರಿಂದ 55 ವರ್ಷಗಳಲ್ಲಿ ಆಗುತ್ತೆ. ಸೊ ಮೆನೋಪಾಸ್ ಆಗುವಾಗ ಏನಾಗುತ್ತೆ? ಮುಟ್ಟು ನಿಂತೋಗುತ್ತೆ ಅಷ್ಟೇನಾ? ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ನಮಸ್ಕಾರ, ನಾನು ಡಾಕ್ಟರ್ ಮಂಗಳಗೌರಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಮತ್ತು ಮೆನೋಪಾಸ್ ಸ್ಪೆಷಲಿಸ್ಟ್. ಇವತ್ತು ನಾವು ಮೆನೋಪಾಸಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೆನೋಪಾಸ್ ಅಂದರೆ ಬರೀ ಮುಟ್ಟು ನಿಲ್ಲೋದಷ್ಟೇ ಅಲ್ಲ, ಎಷ್ಟೊಂದು ಫಿಸಿಕಲ್ ಸಿಂಪ್ಟಮ್ಸ್ ಕೂಡ ಮೆನೋಪಾಸ್ ಟೈಮಲ್ಲಿ ಆಗುತ್ತೆ. ಮೆನೋಪಾಸ್ ಆಗೋದಕ್ಕಿಂತ ಮುಂಚೆ 2-3 ವರ್ಷ ಅಥವಾ ಇನ್ನೂ ಜಾಸ್ತಿ ವರ್ಷಗಳ ಕಾಲ ಮುಟ್ಟು ಇರ್ರೆಗ್ಯುಲರ್ ಆಗಬಹುದು. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಹೆವಿ ಬ್ಲೀಡಿಂಗ್ ಆಗೋದು, ಅತಿಯಾಗಿ ರಕ್ತಸ್ರಾವ ಹೋಗೋದು, ಅಥವಾ ಪೀರಿಯಡ್ಸ್ 2-3 ತಿಂಗಳಿಗೆ ಒಂದ್ಸಲ ಬರೋದು, ಇದನ್ನು ಪೆರಿ ಮೆನೋಪಾಸ್ ಅಂತ ಹೇಳ್ತೀವಿ. ಈ ಪೀರಿಯಡ್ಸಲ್ಲೂ ಮೆನೋಪಾಸ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು. ಸೊ ಮುಟ್ಟು ನಿಂತೋದ್ಮೇಲೆ ಒಂದು ಮಹಿಳೆಯಲ್ಲಿ ಏನೇನು ಸಿಂಪ್ಟಮ್ಸ್ ಬರುತ್ತೆ? ಒಂದು, ಅತಿಯಾಗಿ ಸ್ವೆಟ್ಟಿಂಗ್ ಆಗೋವಂಥದ್ದು, ಮತ್ತು ರಾತ್ರಿ ಟೈಮಲ್ಲಿ ಕೂಡ ಸ್ವೆಟ್ಟಿಂಗ್ ಆಗೋವಂಥದ್ದು, ಬೆವರು ಬರೋದು ಅತಿಯಾಗಿ, ಸೊ ನೈಟ್ ಸ್ವೆಟ್ಸ್, ಮತ್ತು ಹಾಟ್ ಫ್ಲ್ಯಾಶಸ್ ಅಂತ ಹೇಳ್ತೀವಿ. ಅಂದರೆ ಮೈಯೆಲ್ಲ ವಿಪರೀತ ಬಿಸಿ ಅನಿಸೋದು, ಅದಾದಮೇಲೆ ಮೈಯೆಲ್ಲ ಕೆಂಪಗಾಗೋದು, ಇದೆಲ್ಲ ಆಗಿ ಸ್ವೆಟ್ ಆಗೋದು. ಸೊ ಈ ಸಿಂಪ್ಟಮ್ಸು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದೇನೆಂದರೆ ಡ್ರೈನೆಸ್, ವೆಜೈನಾ ಏರಿಯಾದಲ್ಲಿ ಡ್ರೈನೆಸ್ಸು, ಮತ್ತು ಲೋ ಲಿಬಿಡೋ ಅಂದರೆ ಇಂಟರ್ಕೋರ್ಸ್ ಮಾಡೋದಕ್ಕೆ ಲೋ ಸೆಕ್ಷುವಲ್ ಡಿಸೈರ್, ಅದು ಡಿಸೈರ್ ಕಡಿಮೆ ಆಗೋದು. ಸೊ ಇದೆಲ್ಲ ಮೆನೋಪಾಸ್ ಸಿಂಪ್ಟಮ್ಸು. ಮತ್ತು ಇನ್ನೊಂದೇನೆಂದರೆ ನೀವು ನೋಡಿರಬಹುದು, ತುಂಬ ಇರಿಟೇಬಲ್ ಆಗ್ತಾರೆ. ಅಂದರೆ ಅವ್ರಿಗೆ ಸುಮ್ಮನೆ ಕೋಪ ಬರೋದು, ಸುಮ್ಮನೆ ಅಳು ಬರೋದು, ಯಾರ ಮೇಲಾದರೂ ರೇಗ್ ಬಿಡೋದು, ಹಸ್ಬೆಂಡ್ ಮೇಲೆ ಅಥವಾ ಮಕ್ಕಳ ಮೇಲೆ ರೇಗೋದು, ಈ ಥರ ಆಗ್ತಿರುತ್ತೆ. ಯಾಕೆ ಆಗ್ತಿರುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ, ಅವ್ರ ಜೊತೆಗಿರೋರ್ಗೂ ಗೊತ್ತಿರಲ್ಲ. ಸೊ ಇದನ್ನು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಮೆನೋಪಾಸ್ ಟೈಮಲ್ಲಿ ಈ ಥರ ಆಗೋದು, ಅಥವಾ ನಿಮಗೆ ಗೊತ್ತಿರೋರ್ಗೆ ಯಾರಾದರೂ ಮೆನೋಪಾಸ್ ಟೈಮಲ್ಲಿ ಈ ಥರ ಆಗ್ತಿರೋದನ್ನ ನೀವು ಐಡೆಂಟಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತೊಗೊಂಡ್ರೆ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಇದೆಲ್ಲ ಶಾರ್ಟ್ ಟೈಮ್ ಸಿಂಪ್ಟಮ್ಸು. ಮೆನೋಪಾಸ್ ಆದಮೇಲೆ ಕೂಡ ಎಷ್ಟೊಂದು ಜನಕ್ಕೆ ಲಾಂಗ್ ಟರ್ಮಲ್ಲಿ ಬೇರೆ ಅಂಥದ್ದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಈಗ ಈಸ್ಟ್ರೋಜನ್ ಅನ್ನೋದು ಮೆನೋಪಾಸ್ಗಿಂತ ಮುಂಚೆ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಮೆನೋಪಾಸ್ ಆದಮೇಲೆ ಈಸ್ಟ್ರೋಜನ್ ಹಾರ್ಮೋನು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮಲ್ಲಿ ಹಾರ್ಟ್ ಹೆಲ್ತ್ ರಿಸ್ಕು ಜಾಸ್ತಿ ಆಗುತ್ತೆ. ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಬಾಡಿ ವೆಯ್ಟ್ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇದರಿಂದ ಹೃದಯಾಘಾತ ಆಗೋ ಚಾನ್ಸ್ ಕೂಡ ಫ್ಯೂಚರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೊಲೆಸ್ಟ್ರಾಲ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಮುಂಚೆ ನಮಗೆ ಈಸ್ಟ್ರಡಿಯೋಲ್ ಹಾರ್ಮೋನು ಇದನ್ನು ಸರಿ ಮಾಡಿಕೊಂಡು ಸ್ವಲ್ಪ ಹೆಲ್ತನ್ನ ಮೇಂಟೈನ್ ಮಾಡ್ತಿರುತ್ತೆ. ಬಟ್ ಅದಾದಮೇಲೆ ನಾವು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಇದನ್ನು ಸರಿ ಮಾಡ್ಕೋಬೇಕು. ಆಮೇಲೆ ಬೋನ್ ಟರ್ನ್ ಓವರ್ಗೆ ಈಸ್ಟ್ರೋಜನ್ ಹಾರ್ಮೋನು ತುಂಬ ಸಹಾಯ ಮಾಡ್ತಿರುತ್ತೆ. ಬಟ್ ಈಸ್ಟ್ರೋಜನ್ ನಿಂತ ಮೇಲೆ ಆಸ್ಟಿಯೋಪೋರೋಸಿಸ್ ಅಂದರೆ ಬೋನ್ಸ್ ವೀಕ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಮತ್ತು ಸನ್ಲೈಟ್ಗೆ ಹೋಗೋದು ಇದನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕ್ಯಾಲ್ಶಿಯಂ ರೆಗ್ಯುಲರ್ ಆಗಿ ತೊಗೊಳ್ಳೋದ್ರಿಂದ ಅಥವಾ ಮತ್ತು ಬೋನ್ ಹೆಲ್ತ್ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಇದನ್ನು ನಾವು ಆಸ್ಟಿಯೋಪೋರೋಸಿಸ್ನ ತಡೆಗಟ್ಟಬಹುದು. ಮತ್ತು ಕೆಲವ್ರಿಗೆ ಯೂರಿನರಿ ಪ್ರಾಬ್ಲಮ್ಸ್ ಅಂದರೆ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಕೆಳಗಡೆ ಯೂರಿನ್ ಮಾಡೋ ಜಾಗದಲ್ಲಿ ಅಲ್ಲಿರೋ ಮಸಲ್ಸು, ಅದಕ್ಕೆ ಇರೋ ಸ್ಟ್ರೆಂತ್ ಎಲ್ಲ ವೀಕ್ ಆಗಿರೋದ್ರಿಂದ ಸಡನ್ನಾಗಿ ಕಂಟ್ರೋಲ್ ಇಲ್ಲದೆ ಯೂರಿನ್ ಪಾಸ್ ಆಗೋದು, ಕೆಮ್ಮಿದಾಗ, ನಕ್ಕದಾಗ ಅಥವಾ ಸ್ನೀಸ್ ಮಾಡಿದಾಗ ಕೂಡ ಯೂರಿನ್ನು ಕಂಟ್ರೋಲ್ ಇಲ್ಲದೇ ಹೋಗ್ಬಿಡುತ್ತೆ. ಸೊ ಇದನ್ನು ಕೂಡ ಈಸ್ಟ್ರೋಜನ್ ಸಪೋರ್ಟ್ ಕಡಿಮೆ ಆಗಿರೋದ್ರಿಂದ ಜಾಸ್ತಿ ಆಗುತ್ತೆ ಈ ಸಮಸ್ಯೆ. ಸೊ ಇದನ್ನು ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವ್ರಿಗೆ ತಲೆನೋವು ಬರೋದು, ಮೈಕೈ ನೋವು ಬರೋದು, ಜಾಯಿಂಟ್ ಪೇನ್ಸು, ಆಮೇಲೆ ಸುಸ್ತಾಗೋದು, ಏನಕ್ಕೆ ಆಗ್ತಿದೆ ಅಂತ ಕೆಲವು ಸಿಂಪ್ಟಮ್ಸ್ ಕೂಡ ಗೊತ್ತಾಗೋದಿಲ್ಲ, ತುಂಬ ಡಿಪ್ರೆಷನ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಗಳು ಮೆನೋಪಾಸ್ ಟೈಮಲ್ಲಿ ಬರುತ್ತೆ. ಸೊ ಇದು ಮೆನೋಪಾಸು, ಇದು ನ್ಯಾಚುರಲ್ ಮೆನೋಪಾಸು. ಇನ್ನೊಂದು ಹೇಳ್ತೀವಿ ಸರ್ಜಿಕಲ್ ಮೆನೋಪಾಸ್ ಅಂತ. ಸರ್ಜಿಕಲ್ ಮೆನೋಪಾಸಲ್ಲಿ ನಾವು ಗರ್ಭಕೋಶನ ತೆಗೆದ್ರೆ, ಯಾವುದಾದ್ರೂ ಕಾರಣ ಫೈಬ್ರಾಯ್ಡ್ ಅಥವಾ ಯಾವುದಾದ್ರೂ ಕಾರಣದಿಂದ ಗರ್ಭಕೋಶನ ತೆಗೆದ್ರೆ ಅದು ಸರ್ಜಿಕಲ್ ಮೆನೋಪಾಸ್. ಆವಾಗ ಅಂಡಾಶಯ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಆ್ಯಕ್ಚುಲಿ ಮೆನೋಪಾಸ್ ಆಗಿರಲ್ಲ. ಬಟ್ ಸ್ವಲ್ಪ ವರ್ಷ ಆದಮೇಲೆ ಇದೇ ಥರ ಸಿಂಪ್ಟಮ್ಸ್ ಅವ್ರಿಗೂ ಶುರುವಾಗುತ್ತೆ. ಸೊ ಅದು ಸರ್ಜಿಕಲ್ ಮೆನೋಪಾಸ್. ಇದಕ್ಕೆಲ್ಲ ಬೇರೆ ಥರದ ಟ್ರೀಟ್ಮೆಂಟ್ಗಳಿದೆ. ಸೊ ನ್ಯಾಚುರಲ್ ಟ್ರೀಟ್ಮೆಂಟ್ಸ್ ಇದೆ, ಮತ್ತು ಹಾರ್ಮೋನ್ ಟ್ರೀಟ್ಮೆಂಟ್ಸ್ ಇದೆ, ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಮಾಡಿಕೊಂಡು ನಾವು ಮೆನೋಪಾಸ್ ಈ ಸಿಂಪ್ಟಮ್ಸ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಥ್ಯಾಂಕ್ ಯು.